ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಆತನು ಒಳ್ಳೆಯವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ ನಮ್ಮ ತಂದೆಯಾದ ದೇವರಿಗೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಆತನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಾನೆ. ಅದಕ್ಕೆ ಒಂದು ವಾಕ್ಯವನ್ನು ಓದುವ, ಅದರ ನಂತರ ನಾವು ಆರಾಧನೆ ಭಾಗಕ್ಕೆ ಹೋಗುವ. 118 ಕೀರ್ತನೆ 14 ಮತ್ತು 15 ಈ ರೀತಿ ಹೇಳ್ತದೆ ವಾಕ್ಯ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ಉತ್ಸವದನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಕೈ ಪರಾಕ್ರಮವನ್ನು ನಡೆಸುತ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ರಕ್ಷಣೆ ಉಂಟಾಗಿದೆ. ನಮಗೆ ಯೇಸು ಕ್ರಿಸ್ತನ ಮುಖಾಂತರವೇ ರಕ್ಷಣೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸತ್ಯದಿಂದಲೂ ಆತ್ಮದಿಂದಲೂ ಆತನ್ನು ಆರಾಧಿಸುವ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನೀನು ಸಹಾಯಕದಾಯಕನಾಗಿದೆ. ನಮ್ಮ ತಂದೆಯಾದ ದೇವರಿಗೆ ನಾವು ಮಾಡಿದ ಸ್ತುತಿಯಲ್ಲಿ, ನಾವು ಮಾಡಿದ ಆರಾಧನೆಯಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಏಕೆಂದರೆ ಆತನು ಮಹಿಮೆಗೆ ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಸಮಯ ಪರಿಶುದ್ಧಾತ್ಮ ನೀನು ನಡೆಸು. ನಮ್ಮನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಾಗೆ, ಮನಪೂರ್ವಕವಾಗಿ ಸ್ತುತಿ ಮಾಡುವಾಗೆ, ಹೃದಯಪೂರ್ವಕವಾಗಿ ಸ್ತುತಿ ಮಾಡುವಾಗೆ ನೀನು ನಮ್ಮನ್ನು ಉಪಯೋಗ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು ಮಾಡಿದ ಸ್ತುತಿಯಲ್ಲಿ, ಆರಾಧನೆಯಲ್ಲಿ ಆತನಿಗೆ ಸಂತೋಷ ಆಗಬೇಕು. ಆತನು ಮಾತ್ರ ಒಬ್ಬನು ಯೋಗ್ಯನಾಗಿದ್ದಾನೆ. ತಂದೆಯನಿಗೆ ಸ್ತೋತ್ರ. ತಂದೆಯನಿಗೆ ಮುಂದಿನ ಸಮಯ ನಡೆಸು ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಓ ಗ್ಲೋರಿ, 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 ಗ್ಲೋರಿ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿರುವುದು. ಈ ಸಮಯದಲ್ಲಿ ಓ ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸ್ತುತಿ ಆರಾಧನೆಯಲ್ಲಿ ಉಂಟು. ಆತನಿದ್ದಾನೆ ನಮ್ಮ ಮಧ್ಯದಲ್ಲಿ. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ, ಸೋಲಿಲ್ಲ. ಯುದ್ಧವು ಕರ್ತನದೇ. ಹೌದು, ಯುದ್ಧವು ಕರ್ತನದಾಗಿದೆ. ಯುದ್ಧವು ಕರ್ತನದೇ. ಈ ಭೂಲೋಕದ ಪ್ರಯಾಣದಲ್ಲಿ ನಾವು ಇದ್ದೇವೆ. ನಮಗೆ ಸೋಲಿಲ್ಲ. ಯುದ್ಧವು ಕರ್ತನದೇ. ಭಯವಿಲ್ಲ ನಮಗೆ, ಭಯವಿಲ್ಲ. ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು, ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ. ನಮ್ಮ ಪಕ್ಷಕ್ಕಿದ್ದಾನೆ ಆತನು. ದೇವರು ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವ ಯಾರಾಗಿದ್ದಾರೆ? ಜೊತೆ ಇರುವನು. ಕೆಂಪು ಸಮುದ್ರವನ್ನು ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರು. ಯೆರಿಕೋ ಗೋಡೆಯು ಅಡ್ಡನಿದ್ದರು, ನನ್ನ ಕರ್ತನನ್ನು ಮುಂದೆ ಸಾಗುವರು. ಕೆಂಪು ಸಮುದ್ರವು ಎದುರಾದರೂ, ಫರೋಹನ ಸೇನೆಯು ಹಿನ್ನಟ್ಟಿದರು. ಯೆರಿಕೋ ಗೋಡೆಯು ಅಡ್ಡನಿದ್ದರು, ನನ್ನ ಕರ್ತನನ್ನು ಮುಂದೆ ಸಾಗುವರು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಕಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನಮಗೆ, ಸೋಲಿಲ್ಲ. ಇಲ್ಲ ಪ್ರಿಯರೇ, ನಿಮಗೆ ಸೋಲಿಲ್ಲ. ಕರ್ತನದೇ. ಕರ್ತನಲ್ಲಿ ಇರುವವರಿಗೆ ಸೋಲಿಲ್ಲ. ಏಕೆಂದರೆ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಯುದ್ಧವು ಕರ್ತನದೇ.
ಒಬ್ಬನು ಚಲಿಸುವಾಗ ಒಬ್ಬನು ಚಲಿಸಿದ ಕೋಟಿಯಲ್ಲಿ ಕೋಟಿ ದೇವರು ಆತರ ಒಟ್ಟಿಗೆ ಚಲಿಸ್ತಾ ಇದ್ದಾರೆ. ನಮಗೆ ಭಯವಿಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು ಮಂತ್ರ ತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಯೇಸುವಿನ ರಕ್ತನೇ, ಯೇಸುವಿನ ನಾಮದೇ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದಾಗಿದೆ, ನಿಮಗೆ ಸೋಲಿಲ್ಲ. ನೀವು ಯಾವ ಸಮಸ್ಯೆಯಿದ್ದರೂ ನಿಮಗೆ ಸೋಲಿಲ್ಲ. ಹೇಗೆ ಆತನು ಜಯ ಕೊಡುವನಾಗಿದೆ. ನೀವು ನಂಬಿದ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಜಯ ಕೊಡುವನಾಗಿದ್ದಾನೆ. ಆತನು ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ಯುದ್ಧ ಮಾಡುವನಾಗಿದ್ದಾನೆ. ಯುದ್ಧ ಮಾಡಿ ಇಸ್ರಾಯೇಲಿಗೆ ಜಯ ಕೊಡುವ ಆತರಾಗಿದ್ದಾನೆ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಸಮಯದಲ್ಲಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಜೊತೆ ಇರುವನು. ಹೌದು ಸ್ವಾಮಿ, ನೀನು ನಮ್ಮ ಜೊತೆಯಾಗಿದ್ದಿ ಕಥನೆ, ನಮ್ಮ ಪಕ್ಷವಾಗಿ ನಿಂತಿದ್ದಿ ಕಥನೆ. ಯುದ್ಧವು ಕಥನೆ ನಿನ್ನದಾಗಿದೆ. ನೀನು ಎದ್ದು ನಡೆಯುವಾಗ ಕಥನೆ ವೈರಿಯು ಚದರಿ ಹೋಗ್ತದೆ. ನಿನ್ನ ವಾಕ್ಯ ಹೇಳ್ತದೆ ಕಥನೆ, ನೀನು ನಮ್ಮ ಪಕ್ಷಕ್ಕಿದ್ದು ನಮ್ಮನ್ನು ನಡೆಸ್ತಾ ಇದ್ದೆ. ಸ್ತೋತ್ರ. ಅದೇ ದೇವರಿಗೆ ನಾವು ಸ್ತುತಿಸುವ, ಆರಾಧಿಸುವ, ಮಹಿಮೆ ಪಡಿಸುವ. ಇಸ್ರಾಯೇಲರು ಸ್ತುತಿಸುವಾಗ, ಆರಾಧಿಸುವಾಗ ಯೆರಿಕೋ ಗೋಡೆ ಬಿದ್ದು ಹೋಯಿತು. ಈಗ ನಿಮ್ಮ ಮುಂದೆ ಇದ್ದ ಗೋಡೆಗಳು ಬಿದ್ದು ಹೋಗ್ತದೆ. ನೀವು ಆತನಿಗೆ ಸ್ತುತಿ ಮಾಡುವಾಗ, ಸರ್ವಶಕ್ತ ದೇವರಿಗೆ ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಗೋಡೆಗಳು ಬಿದ್ದು ಹೋಗ್ತದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. काव्या रत्नारामच्या देवाक महिमा देव्या उत्सानामी बोबाट मार्या तुतुरेच्या नादात नसिया सौम्या केक नवे गीत काव्या रत्नारामच्या देवाक महिमा देव्या उत्सानामी बोबाट मार्या तुतुरेच्या नादात नसिया संसाराचं ताणे मोग केलो आपल्या एकल्याच पुताक बली दिलो आमका संतांचे जीवी तिजे म्हणून आपल्या पुताक दंडिलो आणि त्याने बली दिलो. संसाराचं ताणे मोग केलो आपल्या एकल्याच पुताक बली आणि संसाराचा सोय मोग केलो आपल्या एकल्याच पुताक त्याने दंडिलो. त्याच्या बलिदाना मुखांतर आमका त्याने सुटका दिली. वर्तन बली जीवची घोषणा म्हणून तो बली झाला. एक बली झाला तो आणि बली जीवची घोषणा त्याच्या बलीवरी त्याच्या रक्तावरी आमची समस्ताची फटका त्याने जीव नितळ केला.
Aborsiamo. Perché noi siamo noi aborsiamo. Alleluia, 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 alleluia. ನಮ್ಮ ಪಕ್ಷದಲ್ಲಿರುವ ಆತನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಓ ಕರ್ತನೇ, ನೀನು ಸ್ತುತಿಗೆ ಯೋಗ್ಯನಾಗಿದ್ದಿ, ಮಹಿಮೆಗೆ ರಾಜ್ಯನಾಗಿ ತಂದೆ ದೇವ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ ಕರ್ತನೇ. ನಮ್ಮ ಸಂಗಡ ಇದ್ದಾತನೇ ಸ್ತೋತ್ರ ಕರ್ತನೇ. ಅವ ರಾಜ್ಯಾದಿ ರಾಜನೇ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳಿಗೆ ಹೆಚ್ಚು ಪ್ರೀತಿ ಮಾಡುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ಕರ್ತನ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸಪ್ಪ. ಅದೇ ನಿನಗೆ ಸ್ತೋತ್ರಪ್ಪ. ರಾಜಾದಿ ರಾಜನೇ, ಹೌದು ಸ್ವಾಮಿ, ನೀನು ಒಳ್ಳೆಯ, ನೀನು ಅತಿ ಸುಂದರವಾದ ದೇವ. ಹೌದು ಸ್ವಾಮಿ. ಓ ಥ್ಯಾಂಕ್ ಯು. ಎಲ್ಲ ಮಾನವನಿಗಿಂತ ಆತನು ಸುಂದರವಾಗಿದ್ದಾನೆ. ಎಸ್ ಶಾರೋನಿನ ರೋಜಾ ಹೂವೇ
70,000ದಲ್ಲಿ ನೀನು ಸುಂದರವಾಗಿದ್ದಿ ಕರ್ತನೇ ದೇವ. ನಿನಗೆ ಸ್ತೋತ್ರ ಅಪ್ಪ ತಂದೆ, ನಿನಗೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇರುವ ಆತನಿಗೆ ಸ್ತೋತ್ರ. ಓ ರಾಜಾದಿರಾಜನೇ ಕರ್ತನೇ, ಇಸ್ರಾಯೇಲು ಚಲಿಸುವಾಗ ಕರ್ತನೇ ನೀನು ಅಗ್ನಿ ಸಂಗವಾಗಿ ಅವರ ಮಧ್ಯದಲ್ಲಿರುವ ಆತನೇ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಿ ಕರ್ತನೇ ದೇವಾನಿಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ನಾವು ಕರ್ತನೇ ಮಾಡುವ ಸ್ತುತಿ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದುತ್ತಾ ಇದ್ದೀವಿ ಸ್ವಾಮಿ. ಸ್ತೋತ್ರ ರಾಜಾದಿರಾಜನೇ ಸ್ತೋತ್ರ. ಹಾಲೆಲೂಯ. ಓ ಗ್ಲೋರಿ 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 ಗ್ಲೋರಿ. ಆತನಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯೇಸುವೇ
ಯೇಸುವೆ ನೀನೇ ಸತ್ಯವಾಗಿದಿ, ನೀನು ಮಾರ್ಗವಾಗಿದಿ, ನೀನೇ ಜೀವವಾಗಿದಿ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ. ಏಕೆಂದರೆ ಆರಾಧನೆಗೆ ಆತನು ಯೋಗ್ಯನಾಗುವುದು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಯೇಸು ಆಗಿದ್ದಾನೆ. ಒಬ್ಬನು ಮಾತ್ರ ಯೇಸು. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba Father, help us now to give you pleasure and delight, heart and mind and will that say, I love you, Lord, I love you, Lord. We are here to praise you. Lift our hearts and sing. We are here to give you the best that we can bring. And it is our love rising from our hearts. Everything within us cries, Abba Father, help us now to give you pleasure and delight, heart and mind and will that say, I love you, Lord, I love you, Lord, I love
ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಸ್ವಾಮಿ, ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನೀನು ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ನೀನು ನಿಜವಾಗಿ ತೋರಿಸಿಕೊಟ್ಟಿದ್ದೀ. ನಾನು ನಿನ್ನ ಸಂಗಡ ಇದ್ದೇನೆ, ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು ವಾಗ್ದಾನ ಮಾಡಿದಾತನೇ ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ನೀನು ಮಾತ್ರ ಒಬ್ಬನು ಯೋಗ್ಯನು ಕರ್ತನೇ. ಒಬ್ಬನೇ ದೇವರಿಗೆ ಆರಾಧನೆ ಮಾಡುವರಾಗಿದ್ದವನು. ಹೌದು ಕರ್ತನೇ, ನೀನು ಒಳ್ಳೆಯವನು, ನೀನು ಪರಿಶುದ್ಧನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ಇಷ್ಟು ಹೊತ್ತು ನಾವು ಆರಾಧನೆ ಸ್ತುತಿಯಲ್ಲಿ ನಾವು ಪಾಲು ತಗೊಂಡಿರಿ. ಖಂಡಿತ ನಮ್ಮೊಟ್ಟಿಗೆ ನೀವು ಸೇರಿದ್ದೀರಿ, ನಾನು ನಂಬುತ್ತೇನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಎಲ್ಲಿ ಸ್ತುತಿಯ ಆರಾಧನೆ ಉಂಟು ಅಲ್ಲಿ ದೇವರು ಇದ್ದಾನೆ, ದೇವರ ಪ್ರಸನ್ನತೆ ಉಂಟು ನಮ್ಮ ಮಧ್ಯದಲ್ಲಿ. ಪ್ರಿಯರೇ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಏಕೆಂದರೆ ದೇವರು ಏನು ಬಯಸ್ತಾನೆ? ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವವರು ಬೇಕೆಂದು ಆತನು ಹುಡುಕುತ್ತಾ ಇದ್ದಾನೆ. ಅವರ ಮಧ್ಯದಲ್ಲಿ ಆತನು ಇದ್ದಾನೆ. ಇಂಥವರೇ ಆರಾಧನೆ ಮಾಡಬೇಕೆಂದು ದೇವರು ಬಯಸ್ತಾನೆ. ಎಲ್ಲರ ಆರಾಧನೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಸತ್ಯ ಮತ್ತು ಆತ್ಮದಿಂದ ಮಾಡಿದ ಆರಾಧನೆ ದೇವರು ಸ್ವೀಕಾರ ಮಾಡುವವನಾಗಿದೆ. ಈ ಸಮಯದಲ್ಲಿ ನಾವು ಸತ್ಯ ಮತ್ತು ಆತ್ಮದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದ್ದೇವೆ. ನಮ್ಮ ಆರಾಧನೆ ಆತನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ವಾಕ್ಯವನ್ನು ಸ್ವಲ್ಪ ನಾವು ತಿಳುಕೊಳ್ಳುವ. ನಾವು ಎಷ್ಟು ತಿಳುಕೊಳ್ಳುತ್ತೇವೆ ಅಷ್ಟು ನಾವು ಆಶೀರ್ವಾದ ಹೊಂದುತ್ತೇವೆ, ಅಷ್ಟು ನಾವು ತಪ್ಪಿ ಹೋಗುವುದಿಲ್ಲ. ದೇವರಿಂದ ಸತ್ಯದ ಮಾರ್ಗದಲ್ಲೇ ನಮಗೆ ನಡೆಯಲಿಕ್ಕೆ ಆಗ್ತದೆ. ಇವತ್ತು ನಾವು ತಿಳುಕೊಳ್ಳುವ, ಯೇಸು ಯಾತಕಸರ ಬಂದದ್ದು. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬೋಧನೆ ನಮಗೆ ಸಿಗ್ತದೆ. ಖಂಡಿತ ಬೋಧನೆ ನಮಗೆಲ್ಲರಿಗೆ ಬೇಕು. ಆದರೆ ಕೂಡ ಯೇಸು ಯಾಕೆ ಬಂದದ್ದು ಈ ಲೋಕದಲ್ಲಿ? ನಮಗೆ ಆಸ್ತಿ ಕೊಡಲಿಕ್ಕೆ? ನಮಗೆ ಏನು ಕೊಡಲಿಕ್ಕೆ? ಹಣ ಕೊಡಲಿಕ್ಕೆ ಬಂದಿದ್ದಾನ ಯೇಸು ಕ್ರಿಸ್ತನು? ಅದು ಎಲ್ಲ ಬರ್ತದೆ. ಸತ್ಯವೇದ ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಮತ್ತೆಲ್ಲ ನಿಮಗೆ ಹಿಂಬಾಲಿಸುವುದು ಎಂದು ಹೇಳ್ತಾನೆ. ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ ಹೇಳ್ತಾನೆ. ಮತ್ತು ಉಳಿದ ಸಂಗತಿ ಬರ್ತದೆ. ಇವತ್ತು ಏನಾಗ್ತಾ ಉಂಟು? ಉಳಿದ ಸಂಗತಿಗೆ ಹುಡುಕುತ್ತಾ ಇದ್ದಾರೆ. ನನಗೂ ರೋಗ ಗುಣ ಆಗಬೇಕು, ನನ್ನ ಮಗಳ ಮದುವೆ ಆಗಬೇಕು, ನನಗೆ ವಿಸಾ ಬರಬೇಕು, ನನ್ನ ಬಿಸ್ನೆಸ್ ಹೆಚ್ಚಾಗಬೇಕು ಎಂದು ಪ್ರಾರ್ಥನೆಗಸರ ಬರ್ತಾರೆ. ನಂತರ ಇಲ್ಲ, ಯೇಸು ಬೇಡ, ರಕ್ಷಣೆ ಬೇಡ. ಯೇಸು ಯಾತಕ್ಕೆ ಬಂದಿದ್ದನ್ನು ನಾವು ನೋಡಿಕೊಳ್ಳುವ. ಇವತ್ತು ಯೋಹನ ಸುವಾರ್ತೆ 12ರಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಲೋಕವನ್ನು ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಲೋಕವನ್ನು ಅಂದರೆ ಲೋಕದ ಮಾನವನನ್ನು ಪ್ರಿಯರೇ ರಕ್ಷಣೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು ಬಂದದ್ದು, ಬೇರೆ ಯಾವ ಕಾರಣಕ್ಕಲ್ಲ. ಮನುಷ್ಯನಿಗೆ ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ಬರ್ತದೆ, ಬಿತ್ತನಿಗೆ ಬೀಜ ಉಂಟು, ಬಿತ್ತುವನಿಗೆ ಬರ್ತದೆ. ಅದು ಈ ಲೋಕದ ಮಾನವನು ಯೇಸುವನ್ನು ಅರಿಯಾದವನು ಎಷ್ಟು ಜನರು ಐಶ್ವರ್ಯವಂತರಾಗಿದ್ದಾರೆ, ಐಶ್ವರ್ಯವಂತರ ಇದ್ದಾರೆ. ಅವರಲ್ಲಿಲ್ಲ ಆಸ್ತಿ ಪಾಸ್ತಿ ಎಲ್ಲ ಉಂಟು ಅವ್ರ ಹತ್ರ. ಏಕೆ? ಬಿತ್ತುತ್ತಾರೆ, ಕೊಯ್ತಾರೆ ಅಷ್ಟೇ. ಈ ಲೋಕದಲ್ಲಿ ಮಾತ್ರ ಅದು ಬಿತ್ತುವುದು ಕೊಯ್ಯುವುದು. ಲೋಕದ ಸಂಗತಿ ಅವರು ಬಿತ್ತುತ್ತಾರೆ ಮತ್ತು ಕೊಯ್ತಾರೆ. ನಾವು ಆತ್ಮಿಕ ಸಂಗತಿ ಬಿತ್ತಬೇಕು, ದೇವರು ಬಯಸ್ತಾನೆ. ಆತ್ಮಿಕ ರೀತಿಯಲ್ಲಿ ನಾವು ಬೆಳೆಯಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ನಾವು ನಮ್ಮ ರಕ್ಷಣೆ ವಿಷಯದಲ್ಲಿ ಗಂಭೀರವಾಗಿ ಇರಬೇಕಂತ ದೇವರು ಬಯಸ್ತಾ ಇದ್ದಾನೆ. ನಮ್ಮ ರಕ್ಷಣೆ, ನಮಗೆ ಸಿಕ್ಕಿದ ರಕ್ಷಣೆಯ ಸಿಗುವ ರಕ್ಷಣೆಯನ್ನು, ಕೆಲವು ರಕ್ಷಣೆ ಹೊಂದದವರು ಅವರಿಗೆ ಕೂಡ ಸಿಗುವ ರಕ್ಷಣೆ ಅದು ಗಂಭೀರವಾಗಿರಬೇಕು. ಅದು ದೃಢವಾಗಿ ಅವ್ರ ನಂಬಿಕೆಯಲ್ಲಿ ಕೊನೆ ತನಕ ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಕೊನೆ ತನಕ ನಂಬಿದ್ದವರು ಮಾತ್ರ ಅದು ಧನ್ಯರೆಂದು ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕವನ್ನು ರಕ್ಷಿಸುವುದಕ್ಕೆ ಬಂದಿದ್ದೇನೆ.
ನನ್ನನ್ನು ಲಕ್ಷ್ಯ ಮಾಡದೆ, ಯೇಸು ಏನು ಹೇಳ್ತಾನೆ, ನನ್ನನ್ನು ಲಕ್ಷ್ಯ ಮಾಡದೆ ಅಂದರೆ ಆತನ ಮಾತಿಗೆ ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ, ಯೇಸು ಕ್ರಿಸ್ತನ ವಾಕ್ಯವನ್ನು ಅಂಗೀಕರಿಸದೆ ಅಂದರೆ ಯೇಸುವನ್ನು ಅಂಗೀಕರಿಸದೆ, ಯೇಸುವನ್ನು ಸ್ವೀಕಾರ ಮಾಡದೇ ಇದ್ದವರಿಗೆ ಹೇಳ್ತಾ ಇದ್ದಾನೆ, ಕೇಳಿ ಕೂಡ ಸ್ವೀಕಾರ ಮಾಡದವರಿಗೆ ಆತನು ಹೇಳ್ತಾನೆ, ಅಂಗೀಕರಿಸದೆ ಇರುವವರಿಗೆ ತೀರ್ಪಾಗುವುದು ಒಂದು ಇದೆ. ತೀರ್ಪಾಗುವುದು ಒಂದು ಅಂದರೆ ತೀರ್ಪು ಉಂಟು ಎಂದು ಸತ್ಯವೇದ ಹೇಳ್ತದೆ. ನ್ಯಾಯ ತೀರ್ಪು ಉಂಟೆಂದು ಸತ್ಯವೇದ ಪ್ರಕಟಣೆ ಗ್ರಂಥ ನಾವು ಓದಿದರೆ ಪ್ರಕಟಣೆ ಗ್ರಂಥ ನಾವು 20 ಓದಿದರೆ ನಮ್ಗೆ ಗೊತ್ತಾಗ್ತದೆ. 20ನೇ ಅಧ್ಯಾಯ ನೀವು ತೆಗೆದು ಓದಿರಿ, ಅಲ್ಲಿ ನ್ಯಾಯ ತೀರ್ಪಿನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲರಿಗೆ ನ್ಯಾಯ ತೀರ್ಪುಂಟು ಎಂದು ಬರೆದಿದೆ. ಅಲ್ಲಿ ಸತ್ಯವೇದ ಹೇಳ್ತದೆ, ಅಲ್ಲಿ ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವುದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪಾಗುವುದು. ನಾನು ಆಡಿದ ಮಾತು, ನನ್ನ ಮಾತು, ದೇವರ ವಾಕ್ಯ ಅವನಿಗೆ ಕಡೇ ದಿವಸದಲ್ಲಿ ತೀರ್ಪಾಗ್ತದೆ. ಯಾರು ಅಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ. ದೇವರ ಮುಂದೆ ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ವಾಕ್ಯ ಕೇಳಿದೆಯಲ್ಲ ಮಗನೇ, ಮಗಳೇ, ಏಕೆ ಸ್ವೀಕಾರ ಮಾಡಲಿಲ್ಲ? ಏಕೆ ಸ್ವೀಕಾರ ಮಾಡಲಿಲ್ಲ ನೀನು? ನೋಡಿ, ತೀರ್ಪಿನ ದಿವಸ ದೇವರು ಕೇಳ್ತಾನೆ. ಅದಕ್ಕೋಸ್ಕರ ರಕ್ಷಣೆ ಗಂಭೀರವಾದದ್ದು. ದೇವರು ಏಕೆ ಬಂದದ್ದು? ಪರಲೋಕವನ್ನು ಅಲ್ಲಿ ಬಿಟ್ಟು ಈ ಲೋಕಕ್ಕೆ ಆತನು ನಿಮ್ಮ ಹಾಗೆ ನಮಗೆ ಮನುಷ್ಯನಾಗಿ ಬಂದದ್ದು. ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ್ದಾನೆ. ತನ್ನ ಪದವನ್ನು ಬಿಟ್ಟು, ಮಹಿಮೆ ಪದವನ್ನು ಬಿಟ್ಟು ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಏಕೆ? ನಿನ್ನನ್ನು ನನ್ನನ್ನು ರಕ್ಷಣೆ ಕೊಡಲಿಕ್ಕೆ, ನೀನು ಮತ್ತು ನಾವು ಪರಲೋಕಕ್ಕೆ ಹೋಗಬೇಕೆಂದು ದೇವರು ಬಯಸ್ತಾನೆ. ನೋಡುವ, ಈಗ ಮುಂದೆ ದೇವರ ವಾಕ್ಯ ಹೇಳಿದೆ ನೋಡಿ, ಯೇಸುವಿನ ವಿಷಯದಲ್ಲಿ ನಾವು ಎಷ್ಟು ತಿಳುಕೊಳ್ಳುತ್ತೇವೆ ಅಷ್ಟು ಒಳ್ಳೆಯದು. 14ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ಈಗ ಮುಂದೆ ಬರುವಾಗ, ನಿಮ್ಮ ಹೃದಯವು, ಆತನು ಹೇಳ್ತಾನೆ, ನಿಮ್ಮ ಹೃದಯ ಮೇನ್ ಇಂಪಾರ್ಟೆಂಟ್. ಹೃದಯದಲ್ಲಿ ಏನು ತುಂಬಿದೆ ಅದೇ ಬಾಯಲ್ಲಿ ಬರುವುದೆಂದು ಸತ್ಯವೇದ ಹೇಳ್ತದೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೇಳ್ತಾನೆ. ನಿಮ್ಮ ಹೃದಯ ಉಂಟಲ್ಲ, ಅದು ಕಳವಳಗೊಳ್ಳದಿರಿ, ಅದು ಚಂಚಲ ಆಗೋದು ಬೇಡ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಿಮಗೆ ಸಿಕ್ಕಿದ ರಕ್ಷಣೆ ಉಂಟಲ್ಲ, ಗಟ್ಟಿ ಹಿಡಿಬೇಕು. ಅದು ನಿಮ್ಮ ಪರಿಶುದ್ಧತೆ ಕಾಪಾಡಬೇಕು. ನೀವು ಅಲ್ಲಿ ದೇವರ ವಾಕ್ಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ. ಏನು ಹೇಳ್ತಾನೆ ಯೇಸು? ತಂದೆಗೆ ತೋರಿಸಿಕೊಡ್ತಾ ಇದ್ದಾನೆ, ದೇವರಿಗೆ ತೋರಿಸಿಕೊಟ್ಟು ದೇವರನ್ನು ನಂಬಿರಿ ನೀವು ಹೇಳ್ತಾನೆ. ಏಕೆ? ಆತನ ಪದವಿಯನ್ನು ಬಿಟ್ಟು ಈಗ ನಿಮ್ಮ ಮುಂದೆ ಇದ್ದಾನೆ. ಆತನು ದೇವರ ಮಾತನ್ನೇ ಮಾತಾಡ್ತಾನೆ. ಯೇಸು ಏನು ಮಾತಾಡೋದು? ಈಗ ದೇವರೇ ಮಾತಾಡ್ತಾ ಇದ್ದಾನೆ ನಿಮ್ಮ ಹತ್ರ. ದೇವರನ್ನು ನಂಬಿರಿ ಹೇಳ್ತಾನೆ ಆತನು. ನನ್ನನ್ನು ನಂಬಿರಿ ಹೇಳ್ತಾನೆ. ಅಂದರೆ ಯೇಸು ಮಾತಾಡೋ ಮಾತು ಅದು ಯಾರದು? ದೇವರ ಮಾತು. ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ ಯೇಸು ಹೇಳ್ತಾನೆ. ಯಾರು ನನ್ನನ್ನು ನೋಡ್ತಾರೋ ಯೇಸು ಹೇಳ್ತಾನೆ, ಅದು ತಂದೆಯಾಗಿ ನೋಡಿದ ಹಾಗೆ ಆಯಿತು. ಇದು ನಾವು ಮೊದಲು ತಿಳ್ಕೊಳ್ಳಬೇಕು. ಇವತ್ತು ಜಗತ್ತಲ್ಲಿ ಮಾನವನಿದ್ದಾನೆ, ಒಂದು ಗುಂಪು ಉಂಟು, ಅವರು ಯೇಸುವನ್ನು ನಂಬುವುದೇ ಇಲ್ಲ, ಮಗನೆಂದು ನಂಬುವುದೇ ಇಲ್ಲ. ಅವರು ಯೇಸುಗೆ ಪ್ರವಾದಿ ಹೇಳ್ತಾರೆ. ಯೇಸು ದೇವರ ಮಗನಾಗಿದ್ದಾನೆ, ದೇವರ ಮಗನು. ನಾವು ಸತ್ಯವೇದ ಕ್ಲಿಯರ್ ಆಗಿ ಓದಿದ್ರೆ ನಮಗೆ ಗೊತ್ತಾಗ್ತದೆ, ಮಗನೆಂದರೆ ಏನು ನಮಗೆ ಗೊತ್ತಾಗ್ತದೆ. ಇಲ್ಲಿ ಹೇಳ್ತದೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ. ಯೇಸು ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇದೆ. ಇಂಗ್ಲೀಷಲ್ಲಿ ಹೇಳ್ತದೆ, ಇಂಗ್ಲೀಷ್ ಬೈಬಲ್ ಇದೆ, ತಂದೆಯ ಇಲ್ಲಿ ಮೆನ್ಷನ್ಗಳು ಉಂಟೆಂದು ಬರೀತಾನೆ. ಮೆನ್ಷನ್ಸ್ ಅಂದರೆ
ನೀವು ದೊಡ್ಡ ದೊಡ್ಡ ಬಂಗಲೆ ನೋಡ್ತೀರಲ್ಲ, ಅದಕ್ಕಿಂತ ಉನ್ನತವಾದದ್ದು, ಉನ್ನತ ಮೆನ್ಷನ್ಗಳು ಉಂಟು ಅಂತ ಹೇಳ್ತಾನೆ. ಮೈ ಫಾದರ್ ಹೌಸ್ ಮೆನ್ಷನ್ ಇಸ್ ದೇರ್, ಮೆನಿ ಮೆನ್ಷನ್ ಅಂದರೆ ತುಂಬ ಮೆನ್ಷನ್ಗಳು ಉಂಟು, ತುಂಬ ದೊಡ್ಡ ದೊಡ್ಡ ಮನೆಗಳು ಉಂಟು ಎಂದು ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾನೆ ನೋಡಿ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ಒಂದು ವೇಳೆ ಇಲ್ಲದಿದ್ದರೆ ನಾನು ಹೇಳುತ್ತಿದ್ದನು ಅಂದರೆ ಯೇಸು ಹೇಳ್ತಾನೆ, ನಾನು ಏನು ನೋಡಿದ್ದೇನೆ, ಏನು ಕೇಳಿದ್ದೇನೆ ಅದೇ ನಿಮಗೆ ಬೋಧನೆ ಮಾಡ್ತೇನೆ ಎಂದು ಹೇಳ್ತಾನೆ. ಯೇಸು ಪರಿಚಯವರು, ಶಾಸ್ತ್ರಿ, ಯಹೂದ್ಯರು ಬಂದು ತರ್ಕ ಆಗುವಾಗ ಯೇಸು ಹೇಳ್ತಾನೆ, ನಾನು ಏನು ನೋಡಿದ್ದೇನೆ ಪರಲೋಕದಲ್ಲಿ ನನ್ನ ತಂದೆಯ ಸನ್ನಿಧಿಯಲ್ಲಿ, ಏನು ಕೇಳಿ ಅದೇ ನಿಮಗೆ ಹೇಳ್ತಾ ಇದ್ದೇನೆ. ಏಕೆ? ನಾನು ಮೇಲಿಂದ ಬಂದದ್ದು, ನೀವು ಕೆಳಗಿನವರು, ನೀವು ಕೆಳಗಿನ ಮಾತನ್ನು ಮಾತಾಡ್ತಾ ಇದ್ದೀರಿ, ಲೋಕದ ಸಂಗತಿಯನ್ನು ಮಾತಾಡ್ತಿದ್ದೀರಿ, ನಾನು ಪರಲೋಕದ ಸಂಗತಿ ನಿಮಗೆ ಹೇಳ್ತೇನೆ. ನಿಮಗೆ ಲೋಕದ ವಿಷಯದಲ್ಲಿಯೇ ಅರ್ಥ ಆಗೋದಿಲ್ಲ, ಪರಲೋಕದ ವಿಷಯದಲ್ಲಿ ಹೇಗೆ ಅರ್ಥ ಆಗೋದು? ಯೇಸು ಪರಲೋಕದ ವಿಷಯದಲ್ಲಿ ಪದೇ 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 ಮಾತಾಡಿದ್ದಾನೆ. ದೇವರು ಏನು ಬಯಸ್ತಾನೆ ಇವತ್ತು? ಮಾನವನು ಮಾನಸಂತರಾಗಿ ಪಶ್ಚಾತ್ತಾಪಾಗಿ ರಕ್ಷಣೆ ಹೊಂದಿ ಆ ರಕ್ಷಣೆ ಕಾಪಾಡಬೇಕೆಂದು ದೇವರು ಬಯಸ್ತಾನೆ. ನಿಮಗೆ ಸಿಕ್ಕಿದ ರಕ್ಷಣೆ ಅದು ಕಾಪಾಡಬೇಕು. ನೀವು ಎಷ್ಟೋ ಜನರು ಹಿಂಜಾರಿ ಹೋಗಿದ್ದಾರೆ ಯೇಸುವೆ ಸ್ವೀಕಾರ ಮಾಡಿ. ಏಕೆ ಹಿಂಜಾರಿ ಹೋಗಿದ್ದಾರೆ? ಹಳೆಯ ಅಭ್ಯಾಸ ಅವರಿಗೆ ಬಿಡಲಿಕ್ಕೆ ಬೇಡ. ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ, ರಕ್ಷಣೆ ಬಂದವರು, ಚರ್ಚಿಗೆ ಬರುತ್ತಿದ್ದವರು ಈಗ ಹಳೆಯ ಅಭ್ಯಾಸದಲ್ಲಿದ್ದಾರೆ. ನಾನು ಒಬ್ಬನಿಗೆ ಕೇಳಿದೆ, ಒಬ್ಬಳಿಗೆ ನಿನ್ನೆ ಕೇಳಿದೆ, ನೀನು ರಕ್ಷಣೆ ಹೊಂದಿದೆಯಲ್ಲ? ಹೌದು, ನಾನು ರಕ್ಷಣೆ ಹೊಂದಿದ್ದೇನೆ. ನೀನು ಸಭೆಗೆ ಹೋಗ್ತಿದ್ದೆಯಲ್ಲ? ಹೌದು, ಈಗ ಹೋಗ್ತೀಯಾ? ಈಗ ಹೋಗುವುದಿಲ್ಲ ನಾನು, ಅಂದರೆ ಬಾಯಲ್ಲಿ ತುಂಬ ಪಾನ್ ಪರಾಕ ಏನೋ ಉಂಟು, ಹೋಗುವುದಿಲ್ಲ. ಹೋಗಬೇಕು ನನಗೆ ಅಂದರೆ ಹಳೆಯ ಅಭ್ಯಾಸ ಬಿಡಲಿಕ್ಕೆ ಬೇಡ. ಎಳೆಯುತ್ತದೆ, ಕುಡುಕತನ ಎಳೆಯುತ್ತದೆ, ಪಾನ್ ಪರಾಕ ಎಳೆಯುತ್ತದೆ, ಲೋಕದ ಆಶೆ ಆಕಾಂಕ್ಷೆ ಎಳೆಯುತ್ತದೆ, ಸುಳ್ಳು ಹೇಳಿ ಅಭ್ಯಾಸ ಆಗಿದೆ. ಅವರು ನಿಜವಾಗಿ ಮಾನಸಂತರ ಆಗಲಿಲ್ಲ. ಅವರು ನಿಜವಾಗಿ ಯೇಸುವನ್ನು ತಿಳುಕೊಳ್ಳುವ ರೀತಿಯಲ್ಲಿ ಅವರು ತಿಳುಕೊಳ್ಳಲಿಲ್ಲ. ಆದ ಕಾರಣ ಅವರು ಹಳೆಯ ಅಭ್ಯಾಸದಲ್ಲಿ ಜೀವಿಸ್ತಾ ಇದ್ದಾರೆ. ಎಷ್ಟೋ ಜನರು ಬೇಕು ನಿಮಗೆ. ಸಂಡೇ ಬರ್ತಾರೆ, ಕೆಲವರು ಸಂಡೇ ಕೂಡ ಬರುವುದಿಲ್ಲ. ಸಂಡೇ ದೇವರನ್ನು ಸತ್ಯದಿಂದ ಆತ್ಮನ ಆರಾಧನೆ ಮಾಡೋದಿಲ್ಲ. ಎಷ್ಟು ಜನ ಬೇಕು? ಲೋಕದಲ್ಲಿ ಇದ್ದಾರೆ, ಖಾಲಿ ಹೆಸರಿತಕ್ಕ ಮಾತ್ರ ಅವರು ಅಷ್ಟೇ. ಹೆಸರಿತಕ್ಕ ಮಾತ್ರ ಒಂದು ವಿಶ್ವಾಸಿ ದೇವರ ಮಕ್ಕಳು ಇರ್ತಾರೆ. ಅವರ ಅಭಿಷೇಕ ಇಳಿದು ಹೋದದ್ದು ಗೊತ್ತೇ ಆಗುವುದಿಲ್ಲ. ಅವರೊಳಗೆ ನೀವು ಯಾವಾಗ ರಕ್ಷಣೆ ಹೊಂತೀರಿ, ನಿಮ್ಮ ಒಳಗೆ ಪರಿಶುದ್ಧ ಆತ್ಮನು ಇಳಿದು ಬರ್ತದೆ. ಆ ದಿನದಿಂದ ನೀವು ದಿನದಿಂದ ದಿನ ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು, ಅಭಿಷೇಕದಿಂದ ಬೆಳೆಯಬೇಕು. ನೀವು ಒಂದು ಹಂತದಿಂದ ಇನ್ನೊಂದು ಇನ್ನೊಂದು ಹಂತಕ್ಕೆ ನೀವು ಹೋಗಬೇಕು. ಇನ್ನೂ ಹತ್ತಿರ ದೇವರ ಹತ್ತಿರ ಬರಬೇಕು. ಇನ್ನೂ ಹತ್ತಿರ ಎಂದರು ದೇವರ ಇನ್ನೂ ಪ್ರಸನ್ನತೆ, ಇನ್ನೂ ದೇವರ ಅಭಿಷೇಕದಿಂದ ನೀವು ತುಂಬಬೇಕು. ಅಭಿಷೇಕವು ನೊಗವು ಮುರಿಯುತ್ತದೆ, ಅರ್ಥ ಮಾಡಿಕೊಳ್ಳಿರಿ. ಎಷ್ಟೋ ಜನದ ಅಭಿಷೇಕ ಇಳಿದು ಹೋಗಿದೆ, ಗೊತ್ತೇ ಇಲ್ಲ. ಬಾಯಲ್ಲಿ ಹಳೆ ಅಭ್ಯಾಸ, ಸುಳ್ಳು ಹೇಳುವುದು, ಯಾವಾಗಲೂ ಸರಿದಾಸೆ, ಕಣ್ಣಿನ ಆಸೆ, ಲೋಕದ ರೀತಿಯಲ್ಲಿ, ಲೋಕಕ್ಕೆ ಹೋಗುವಾಗ ಲೋಕದ ರೀತಿಯಲ್ಲಿ ನಡೆಯುವುದು, ಸಭೆ ಒಳಗೆ ಬರುವಾಗ ಸಭೆಯ ರೀತಿಯಲ್ಲಿ ನಡೆಯುವುದು, ಸಭೆ ಒಳಗೆ ಬರುವಾಗ ಪರಿಶುದ್ಧತೆ, ಅವರು ತೋರಿಸುವ ಪರಿಶುದ್ಧತೆ ನೋಡಿದರೆ ಯಾರಿಗೆ ಬೇಡ. ಆದರೆ ಹೊರಗೆ ಹೋಗುವಾಗ ಲೋಕದ ರೀತಿಯಲ್ಲಿ ನಡೆಯುವುದು, ಅವರ ಬಾಯಲ್ಲಿ ಸುಳ್ಳು, ಹೊಟ್ಟೆಕಿಚ್ಚು, ಚಾಡಿ ಹೇಳುವುದು, ಇದೆಲ್ಲ ಸಂಗತಿ ಉಂಟು. ದೇವರು ಏನು ಬಯಸ್ತಾ ಇದ್ದಾನೆ? ನೀನು ನೂತನ ಆಗಬೇಕು. ಅದಕ್ಕೋಸ್ಕರ 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ಬಿಡಿಸಿ ಪೌಲನು ಬರೆಯುತ್ತಾ ಇದ್ದಾನೆ. 5ನೇ ಅಧ್ಯಾಯದಲ್ಲಿ, ನೀನು ನೂತನ ಸೃಷ್ಟಿ ಆಗಿದೆಯಲ್ಲ, ಹಳೆಯದೆಲ್ಲ ಹೋಗಿದೆ, ನೀನು ನೂತನವಾಗಿದ್ದಿ, ನೀನು ಕ್ರಿಸ್ತನಲ್ಲಿ ಇದ್ದಿ.
ನೀನು ದೇವರ ಮಗನು, ದೇವರ ಮಗಳು ಆಗಿದ್ದಿ ಎಂದು ಬಿಡಿಸಿ ಬಿಡಿಸಿ ಹೇಳ್ತಾನೆ. ನೀನು ಕ್ರಿಸ್ತನ ಮೂಲಕ ತಂದೆ ಹತ್ರ ಒಂದಾಗಿದ್ದಿ, ನಿನಗೆ ರಾಜಿ ಮಾಡಿದೆ ಅಲ್ಲ, ನೀನು ತಂದೆ ಹತ್ರ ರಾಜ್ಯ ಆಗಿದ್ದಿ, ನಿನ್ನಲ್ಲಿ ತಂದೆ ಸಂತೋಷದಲ್ಲಿದ್ದಾನೆ. ಸಿಕ್ಕಿದ ರಕ್ಷಣೆ ನಾವು ಕಾಪಾಡಬೇಕು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆ ದಿನದಿಂದ ದಿನ ನಂಬಿಕೆ ಹೆಚ್ಚಾಗಬೇಕು. ಅದಕ್ಕೆ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ, ಸಭೆಯಲ್ಲಿ ಭಾನುವಾರದ ಆರಾಧನೆ, ಅಲ್ಲಿ ವಾಕ್ಯಕ್ಕೆ ಸಿಗ್ತದೆ, ಉಪವಾಸ ಪ್ರಾರ್ಥನೆ ವಾಕ್ಯ ಸಿಗ್ತದೆ. ಕೆಲವು ಚಿಕ್ಕ ಪುಟ್ಟ ಮೀಟಿಂಗಲ್ಲಿ ನಿಮಗೆ ಹೆಚ್ಚೆಚ್ಚು ನಿಮಗೆ ಬೆಳೀಲಿಕ್ಕೆ ಆಗ್ತದೆ. ಪ್ರಿಯರೇ, ನಾವು ಏನು ಮಾಡ್ತಾ ಇದ್ದೇವೆ? ಲೋಕವಲ್ಲೋ ಕಲ್ಲಲು ಆಗಲಿ, ಅದರ ನಂಬಿಕೆ ನಿಮ್ಮದು ಮತ್ತು ದೃಢವಾಗಿ ನಿಲ್ಲಬೇಕು. ನಂಬಿಕೆಯಲ್ಲಿ ಪ್ರಿಯರೇ, ಕ್ರಿಸ್ತನ ಬರುವ ಸಮಯ ಆಗಿದೆ. ತನ್ನ ಭಕ್ತರನ್ನು ಆತನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾನೆ. ಯಾರು ನಂಬಿಕೆಯಲ್ಲಿ ದೃಢವಾಗಿದ್ದಾರೆ, ಯಾರು ಆತನ ಅನುನ್ನತಿಯಲ್ಲಿ ನಡೆಯುತ್ತಾ ಇದ್ದಾರೆ, ಯಾರು ತನ್ನ ಪರಿಶುದ್ಧತೆ ಕಾಪಾಡ್ತಾ ಇದ್ದಾರೆ, ಸಿಕ್ಕಿದ ರಕ್ಷಣೆ ದೃಢವಾಗಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ, ಯೇಸುಗೋಸ್ಕರ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾರೆ, ಅವರಿಗೆ ಯೇಸು ಕರ್ಕೊಂಡು ಹೋಗಲಿಕ್ಕೆ ಬರ್ತಾನೆ. ಅಲ್ಲೇ ಇದೇ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ? ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ನಾನು ಹೋಗುತ್ತೇನಲ್ಲ ಹೇಳ್ತಾನೆ. ಯೇಸು ಸತ್ತು ನಿಮಗೋಸ್ಕರ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮುಗಿಸಿದ್ದಾನೆ. ಇಟ್ ಈಸ್ ಫಿನಿಶ್ ಅಂದರೆ ಮುಗೀತು ಎಂದು ಹೇಳಿದ್ದಾನೆ ತಂದೆಗೆ. ನೀನು ಕೊಟ್ಟ ಕೆಲಸ ನಾನು ಮುಗಿಸಿದ್ದೇನೆ, ಇಟ್ ಈಸ್ ಫಿನಿಶ್ ಹೇಳ್ತಾನೆ ಆತನು. ಮಾರ್ಕನ ಶುಭ ಸಂದೇಶದಲ್ಲಿ ನೀವು ಓದಿದರೆ 15ನೇ ಅಧ್ಯಾಯದಲ್ಲಿ ಕ್ಲಿಯರಾಗಿ ಬರೆದಿದೆ, ಫಿನಿಶ್ ಆಯಿತು, ಎಲ್ಲ ಮುಗಿಸಿದ್ದಾನೆ, ಇನ್ನೂ ಮಾಡಲಿಕ್ಕೆ ಏನಿಲ್ಲ, ಮುಗಿಸ್ತಾನೆ. ಆತನು ಸತ್ತು 3ನೇ ದಿವಸ ಜೀವಂತವಾಗಿದ್ದಾನೆ. ಜೀವಂತವಾಗಿ ಶಿಷ್ಯರಿಗೆ ಬಂದು ಸಿಕ್ಕಿದ್ದಾನೆ. ಶಿಷ್ಯರು ಎಲ್ಲರಿಗೆ ಸೇರಿಸಿ ಆತನು ಒಲಿವ ಬೆಟ್ಟದಲ್ಲಿ ಹೋಗಿ ಅವರ ಕಣ್ಣ ಎದುರಿಗೆ 500 ಜನಕ್ಕಿಂತ ಹೆಚ್ಚು ಜನರಲ್ಲಿ ಇದ್ದರು. ಸತ್ಯವೇದ ಹೇಳ್ತದೆ. ನೀವು ಮೊದಲನೇ ಕೊರಿಂಥದ ಪತ್ರಿಕೆ 15ರಲ್ಲಿ ಓದಿರ ಪೌಲನ್ನು ಬಿಡಿಸಿ ಬರೆಯುತ್ತಾ ಇದ್ದಾನೆ. ಅಪೊಸ್ತಲಗತೆ 1ರಲ್ಲಿ ಬಿಡಿಸಿ ಬರೆದಿದ್ದಾನೆ. ಅವರ ಮುಂದೆ ಕಣ್ಣ ಎದುರಿಗೆ ಯೇಸು ಕ್ರಿಸ್ತನು ಮೇಲೆ 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 ಹೋದ, ಪರಲೋಕಕ್ಕೆ ಹೋದ. ಇದೆಲ್ಲ ಮಾತು ಮೊದಲೇ ಹೇಳಿದ್ದಾನೆ. ನಾನೊಂದು ಸ್ಥಳ ಸಿದ್ಧ ಮಾಡಲಿಕ್ಕೆ ಹೋಗುತ್ತೇನೆ ಎಂದು ಹೇಳ್ತಾನೆ. ಇವತ್ತು 2025ನೇ ಇಸ್ವಿಯಲ್ಲಿ ನಾವು ಇದ್ದೇವೆ. ಕೃಪೆಯಿಂದ ಕೃಪೆ, ದೇವರ ಅವಕಾಶದಿಂದ ಅವಕಾಶ ಮಾನವನಿಗೆ ಕೊಡ್ತಾ ಇದ್ದಾನೆ. ಒಬ್ಬರು ಕೂಡ ಕಷ್ಟ ಸಂಕಟಕ್ಕೆ ಒಳಗಾಗಬಾರ್ದು, ಒಬ್ಬರು ಕೂಡ ನರಕಕ್ಕೆ ಹೋಗಬಾರ್ದು ಎಂದು ಆತನು ಸಮಯದಿಂದ ಸಮಯ ಕೊಡ್ತಾ ಇದ್ದಾನೆ. ಹೇಗೆ ನೋವಿನ ಸಮಯದಲ್ಲಿ 7 ವರ್ಷ ಅವರಿಗೆ ಕೊಟ್ಟ, ಯಾರಾದರೂ ಬಂದರೆ ಬರಲಿ ಎಂದು. ಎಲ್ಲ ನಾವೇ ಸಿದ್ಧವಾಗಿದೆ, ಎಲ್ಲರೂ ಒಳಗೆ ಹೋಗಿದ್ದಾರೆ. ಆದರೂ 7 ವರ್ಷ ದೇವರು ಕಾಯ್ದ, ಇನ್ನೂ ಬರ್ತಾರೆ, ಯಾರೂ ಬರಲಿಲ್ಲ. ನೋವಿನ ಹೆಂಡತಿ 3 ಮಕ್ಕಳು, ಸೊಸೆಗಳು 3, ಅವರು ಮಾತ್ರ ಒಳಗೆ ಹೋದರು. ದೇವರ ವಾಕ್ಯ ಹೇಳ್ತದೆ, ದೇವರೇ ಬಾಗಿಲು ಬಂದು ಮಾಡಿದವನು. ದೇವರ ವಾಕ್ಯ ಹೇಳ್ತದೆ, ಬಾಗಿಲು ಯಾರು ದೇವರು ಮಾಡಿದ್ದಾನೆ. ದೇವರು ಬಾಗಿಲು ಬಂದರೆ ಓಪನ್ ಮಾಡಲಿಕ್ಕೆ ಆಗ್ತದ? ಆಗುವುದಿಲ್ಲ. ಎಲ್ಲ ನೆರೆ ಬಂತು, ಮಳೆ ಬಂತು, ನೀರು ಬಂತು, ಮುಳುಗಿ ಹೋದರು, ಎಲ್ಲರೂ ಸತ್ತು ಹೋದರು ನೀರಲ್ಲಿ. ಅದೇ ಕ್ರಿಸ್ತನ ಬರವಣಿಗೆಯಲ್ಲಿ ಅದೇ ಆಗುವುದು. ದೇವರು ವಾಕ್ಯದ ಮುಖಾಂತರ ಎಚ್ಚರಿಸ್ತಾನೆ, ಸಿದ್ಧವಾಗಿರಿ ಎಂದು. ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ಶರೀರ ದೋಷವಿಲ್ಲದೆಗೆ ಕಾಪಾಡಬೇಕು. ಸತ್ಯವೇದ ಕ್ಲಿಯರ್ ಹೇಳ್ತದೆ. 2ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ಕ್ಲಿಯರ್ ಬರೆದಿದ್ದಾನೆ.
ಒಂದನೇ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಪೌಲನು, ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ಶರೀರ ದೋಷವಿಲ್ಲದೆ ಇರಬೇಕು. ಕ್ರಿಸ್ತನು ಬರುವಾಗ ಸಮಯ ಆಗಿದೆ, ಖಂಡಿತ ದೇವರ ಮಕ್ಕಳು ಸಿದ್ಧವಾಗಿದ್ದಾರೆ ಎಂದು ನಂಬುತ್ತೇನೆ ನಾನು. ಸತ್ಯವೇದ ಏನುತ್ತದೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ ಅಂತ ಹೇಳ್ತಾನೆ. ಆತನೊಂದು ಸ್ಥಳ ಸಿದ್ಧ ಮಾಡಲಿಕ್ಕೆ ನಿಮಗೆ ಹೋಗಿದ್ದಾನೆ. ಅದು ಸಿದ್ಧವಾಗಿದೆ ಸ್ಥಳ. 7 ವರ್ಷಕ್ಕೆ ಒಂದು ಸ್ಥಳ ಸಿದ್ಧವಾಗಿದೆ, ಅರ್ಥ ಮಾಡಿಕೊಳ್ಳಿರಿ. ಮದುವೆಯ ಮಂಟಪ ಸಿದ್ಧವಾಗಿದೆ. ಈಗ ಮದುವೆಯ ಜನರಿಗೆ ಕರೆ ಎಂದು ದೇವರು ಏನು ಮಾಡ್ತಾನೆ, ತನ್ನ ಆಳುಗಳನ್ನು ಕಳಿಸ್ತಾ ಇದ್ದಾನೆ. ಹೋಗಿರಿ, ಹೇಳಿರಿ, ಮದುವೆಯ ಮಂಟಪ ಸಿದ್ಧವಾಗಿದೆ, ಬರಲಿ ಎಂದು. ಸಾಮ್ಯ ರೂಪದಲ್ಲಿ ಯೇಸು ಎಷ್ಟು ಸರಿ ಹೇಳಿದ್ದಾನೆ ಗಾಸ್ಪಲಲ್ಲಿ. ಕುಂಟರನ್ನು ಕುರುಡರನ್ನು ಹಿಡ್ಕೊಂಡು ಬನ್ನಿರಿ, ಏಕೆ ನಾನು ಕರೆದವರು ಬರಲಿಲ್ಲ, ಅವರು ಇನ್ನೂ ಕೂಡ ಸಂಪ್ರದಾಯದಲ್ಲಿದ್ದಾರೆ, ಆಚಾರ ವಿಚಾರದಲ್ಲಿದ್ದಾರೆ, ಈ ಲೋಕದಲ್ಲೇ ಇದ್ದಾರೆ, ಮುಳುಗಿದ್ದಾರೆ. ಕರೀರ ಅವ್ರನ್ನ ಹೇಳ್ತಾನೆ. ಪ್ರಿಯರೇ, ಇವತ್ತು ಧರ್ಮದಲ್ಲಿ ಇದ್ದವರು ಏನು ಮಾಡ್ತಾ ಇದ್ದಾರೆ, 40 ದಿವಸ ಉಪವಾಸ ಎಂದು ಹೇಳಿ 40 ದಿವಸ ಉಪವಾಸದಲ್ಲಿದ್ದಾರೆ. ಬೇರೆ ಬೇರೆ ರೀತಿಯ ಉಪವಾಸ ಮಾಡ್ತಾ ಇದ್ದಾರೆ. ಏನಿವೆ, ಕತ್ತಲೆ ದಿನ ಎಂದು ಹೇಳ್ತಾರೆ, ಇದು ಬ್ಲ್ಯಾಕ್ ಡೇ ಎಂದು ಹೇಳ್ತಾರೆ. ಸತ್ಯವೇದ ಏನು ಹೇಳ್ತದೆ, ಇದು ಯೇಸು ಸತ್ತು ಜೀವಂತವಾದ ನಂತರ ಎಲ್ಲ ದಿವಸ ಅದು ಕತ್ತಲೆ ದಿನ. ಯಾರಿಗೆ? ಸೈತಾನನಿಗೆ ಕತ್ತಲೆ ದಿನ. ಅದು 2025ನೇ ವರ್ಷದ ಆಯಿತು. ಈಗ ಎಲ್ಲ ದಿವಸ ಸೈತಾನಿಗೆ ಕತ್ತಲೆ ದಿವಸ, ನಮಗೆ ಬೆಳಕಿನ ದಿವಸ. ಅದು ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ಯೇಸು ಹತ್ರ ಬರ್ತಾರೆ ಪರಿಜಯವರು, ಶಾಸ್ತ್ರಿ ಹೇಳ್ತಾರೆ, ನಿಮ್ಮ ಶಿಷ್ಯರು ಏಕೆ ಉಪವಾಸ ಮಾಡುವುದಿಲ್ಲ? ಯೋಹನ ಶಿಷ್ಯರು ಉಪವಾಸ ಮಾಡ್ತಿದ್ರು, ನಾವು ಉಪವಾಸ ಮಾಡ್ತಾ ಇದ್ದೇವೆ. ನಿಮ್ಮ ಶಿಷ್ಯರು ಏಕೆ ಉಪವಾಸ ಮಾಡೋದಿಲ್ಲ? ಯೇಸುರ ಮದಲಿಂಗನು ಹತ್ತಿರ ಇರುವಾಗ, ಅವರು ಒಟ್ಟಿಗೆ ಇರುವಾಗ ಉಪವಾಸ ಮಾಡಲಿಕ್ಕೆ ಬೇಕಾ ಉಪವಾಸ? ಮದಲಿಂಗನು ಇದ್ದಾನೆ ಅವರೊಟ್ಟಿಗೆ. ಮದಲಿಂಗನು ಇಲ್ಲಿಂದ ಹೋದ ನಂತರ ಅವರು ಉಪವಾಸ ಮಾಡ್ತಾರೆ. ಅದರ ಅರ್ಥ, ಕ್ರಿಸ್ತನು ಬರುವ ತನಕ ಒಂದು ರೀತಿಯಲ್ಲಿದ್ದರೆ ಒಂದು ರೀತಿ ನಾವು ಉಪವಾಸ ಮಾಡಬೇಕು, ತ್ಯಾಗ ಮಾಡಲಿಕ್ಕುಂಟು. ಆತನ ಬರುವ ತನಕ ನಾವು ಎಲ್ಲ ದಿವಸ ನಾವು ತ್ಯಾಗ ಮಾಡಲಿಕ್ಕುಂಟು. ಒಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡಿ ನಮ್ಮನ್ನೇ ಸಿದ್ಧ ಮಾಡಿ ನಿಲ್ಲಿಕ್ಕುಂಟು. ಕ್ರಿಸ್ತನ ಬರವಣಿಗೆಗೆ ಯಾರು ಮೊದಲನೇ ಯೇಸು ಬರುವಾಗ ಎತ್ತಲ್ಪಡ್ತಾರೆ, ಅವರು ಧನ್ಯರೆಂದು ಸತ್ಯವೇದ ಹೇಳ್ತದೆ. ಧನ್ಯರಾಗಿದ್ದಾರೆ ಅವರು. ಏಕೆ? ಲೋಕಕ್ಕೆ 7 ವರ್ಷ ಕಷ್ಟ ಸಂಕಟಗಳು ಬರುವುದರಲ್ಲಿ ಉಂಟು, ಘೋರವಾದ ಸಂಕಟ ಬರುವುದರಲ್ಲಿ ಉಂಟು. ಸತ್ಯವೇದ ಹೇಳ್ತದೆ, ಮನುಷ್ಯನಿಗೆ ತಡೆಯಲಾರದ ಸಂಕಟ ಲೋಕಕ್ಕೆ ಬರಲಿಕ್ಕೆ ಉಂಟು. ಅದರ ಮೊದಲು ಸಭೆ ಸಿದ್ಧ ಆಗಬೇಕು. ಸಭೆ ಎಂದರೆ ನೀವು ಆಗಿದ್ದೀರಿ. ನೀವು ದೇವರ ಮಂದಿರ, ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ ಪೌಲನು ಬರೆಯುತ್ತಾ ಇದ್ದಾನೆ. ದೇವರ ಆತ್ಮ ನಿಮ್ಮೊಳಗೆ ವಾಸ ಮಾಡ್ತಾನೆ, ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ. 40 ದಿವಸಕ್ಕೆ ಅಲ್ಲ, ಎಲ್ಲ ದಿವಸ ನಾವು ಸಿದ್ಧವಾಗಿರಬೇಕು. 40 ದಿವಸದ ನಂತರ ಗತಿ ಏನು? ನಂತರ ಹೇಗೆ ಜೀವಿಸ್ತಾ ಇದ್ದಾರೆ? ನಂತರ ಅವರ ಗತಿ ಏನು? ಎಷ್ಟು ಸುಳ್ಳು ಬೇಕು, ಎಷ್ಟು ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಎಲ್ಲ ಥರದ ಕುಡುಕತನ ಇರ್ತದೆ. ಆದರೆ ದೇವರ ವಾಕ್ಯ ಏನುತ್ತದೆ, ಎಲ್ಲ ದಿವಸ ಮದಲಿಂಗನು ಇಲ್ಲಿಂದ ಕರ್ಕೊಂಡು ಹೋದ ನಂತರ ಎಲ್ಲ ದಿವಸ ನನ್ನ ಶಿಷ್ಯರು ಉಪವಾಸ ಮಾಡ್ತಾರೆ. ಒಂದು ಉಪವಾಸ ಅಂದರೆ ಏನು? ಖಾಲಿ ಊಟ ಬಿಡುವುದೇ ಅಲ್ಲ, ಒಂದು ರೀತಿಯಲ್ಲಿ ಒಂದು ರೀತಿಯ ಮನುಷ್ಯನ ಒಳಗೆ ಉಂಟು, ಅದು ತ್ಯಾಗ ಮಾಡುವುದು. ಇಲ್ಲಿ ಏನು ಹೇಳ್ತದೆ, ಸತ್ಯವೇದ ಏನುತ್ತದೆ, ನಾನು ನಿಮಗೆ ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು, ಸ್ಥಳ ಸಿದ್ಧವಾದ ಮೇಲೆ ತಿರುಗಿ ಬರ್ತಾನೆ ಯೇಸು. ಸಮಯ ಆಗಿದೆ, ಈ ಸಮಯವಾಗಿದೆ. ನಾವೆಲ್ಲ ಸತ್ಯವೇದ ಗ್ರಂಥ ಓದಾಗುತ್ತದೆ. ದಾನಿಯೇಲನ ಗ್ರಂಥದಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾನೆ. ದಾನಿಯೇಲನು ಬರೆದಿದ್ದಾನೆ, ಕಾಲದ ವಿಷಯದಲ್ಲಿ ಬರೆದಿದ್ದಾನೆ.
ವಾರದ ವಿಷಯದಲ್ಲಿ ಬರೆದಿದ್ದಾನೆ, ಇಸ್ರೇಲ್ ವಿಷಯದಲ್ಲಿ ಬರೆದಿದ್ದಾನೆ, ಏನು ಲೋಕದಲ್ಲಿ ನಡೆಯುತ್ತದೆ ಬರೆದಿದ್ದಾನೆ. ಯೇಸು ಹೇಳಿದ್ದಾನೆ, ಸ್ವತಃ ಯೇಸು ಹೇಳಿದ್ದಾನೆ ಯಾವ ಸಮಯಕ್ಕೆ ನಾನು ಬರ್ತೇನೆಂದು. ಆ ಲೋಕದ ಸ್ಥಿತಿ ಆ ಸಮಯದಲ್ಲಿ ಹೇಗೆ ಇರ್ತದೆ, ವಾತಾವರಣ ಹೇಗಿರ್ತಲ್ಲ, ಜನರು ಹೇಗಿರ್ತಾರೆ, ಅವನು ಬರೆದು ಹಾಕಿದ್ದಾನೆ. ನಿಮಗೆಲ್ಲ ಈಗ ಎಲ್ಲಿ ಹೋಗುವ ಅಗತ್ಯ ಇಲ್ಲ. ನಿಮ್ಮ ಕೈಯಲ್ಲಿ ಮೊಬೈಲ್ ಉಂಟು, ಇಂಟರ್ನೆಟ್ಟಲ್ಲಿ ಉಂಟು, ಎಲ್ಲ ಯೂಟ್ಯೂಬು, ಫೇಸ್ಬುಕ್ಕು, ಏನೇನೋ ಬುಕ್ಸ್ ಇದು ಆ್ಯಪ್ ಉಂಟು, ಅದರಲ್ಲಿ ಎಲ್ಲ ಬರ್ತದೆ. ನ್ಯೂಸ್ ನಿಮಗೆ ಬೇರೆ ಬೇರೆ ಇರ್ತದೆ. ಅದರಲ್ಲಿ ಸುಳ್ಳು ನ್ಯೂಸ್ ಕೂಡ ಇರ್ತದೆ, ಸತ್ಯ ನ್ಯೂಸ್ ಕೂಡ ಇರ್ತದೆ, ಎರಡೂ ಇರ್ತದೆ. ಫೇಕ್ ಇರ್ತದೆ, ಅಲ್ಲಿ ಫೇಕ್ ಕೂಡ ಇರ್ತದೆ, ಸತ್ಯ ನ್ಯೂಸ್ ಕೂಡ ಉಂಟು. ಸುಳ್ಳು ನ್ಯೂಸಲ್ಲಿ ಜನರಿಗೆ ಹೆದರಿಕೆ ಹುಟ್ಟಿಸುವುದು. ಅದಕ್ಕೆ ಕಳವಳಗೊಳ್ಳಬೇಡಿ ಹೇಳ್ತಾನೆ. ನೀವು ಚಂಚಲ ಆಗೋದು ಬೇಡ, ಧೈರ್ಯದಿಂದ ಹೇಳ್ತಾನೆ ಯೇಸು. ಅದಕ್ಕೆ ಯೇಸು ಎಷ್ಟು ಕಡೆಯಲ್ಲಿ ಹೇಳ್ತಾನೆ, ಧೈರ್ಯಗೊಳ್ಳಿರಿ, ನನ್ನ ಮೇಲೆ ನಂಬಿಕೆ ಇಡಿರಿ, ನನ್ನ ತಂದೆಯ ಮೇಲೆ ನಂಬಿಕೆ ಇಡಿರಿ ಹೇಳ್ತಾನೆ ಆತನು. ಒಂದು ಸ್ಥಳವನ್ನು ನಿಮಗೆ ಸಿದ್ಧ ಮಾಡಲಿಕ್ಕೆ ಹೋಗ್ತೇನೆ ಆತನೇ. ನೋಡಿ, ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಮಾಡಿದ ಮೇಲೆ ನಾನು ತಿರುಗಿ ಬಂದು ಏನೇ ಹೇಳ್ತಾನೆ, ನಾನು ತಿರುಗಿ ಬರುತ್ತೇನೆ ಎಂದು ಹೇಳ್ತಾನೆ. ಯೇಸುಗೆ ತಿರುಗಿ ಬರುವ ಸಮಯವಾಗಿದೆ. ತಿರುಗಿ ಬರ್ತಾನೆ. ಯಾರಿಗೋಸ್ಕರ? ತನ್ನ ಭಕ್ತರಿಗೋಸ್ಕರ ಬರ್ತಾನೆ. ತನ್ನಲ್ಲಿ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಜೀವಿಸುವವರಿಗೋಸ್ಕರ ಆತನು ಬರ್ತಾನೆ. ಬೇರೆ ಯಾರಿಗೋಸ್ಕರ ಆತನು ಬರುವುದಿಲ್ಲ. ಎಲ್ಲರೂ ಎತ್ತಲು ಬಡುವುದಿಲ್ಲ. ಕ್ರಿಸ್ತನು ಬರುವಾಗ, ಆಕಾಶ ಮಂಡಲದಲ್ಲಿ ಬರುವಾಗ ಎಲ್ಲರೂ ಎತ್ತಲು ಬಡುವುದಿಲ್ಲ, ಸ್ವಲ್ಪ ಜನರು ಮಾತ್ರ. ಇವನು ವಿಶ್ವಾಸಿಗಳು, ಆತ್ಮದಿಂದ ನಡೆಯುವವರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, 8ನೇ ಅಧ್ಯಾಯ ರೋಮಾಪುರದಲ್ಲಿ 14, ಯಾರ್ಯಾರು ಆತ್ಮದಿಂದ ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಆತ್ಮದಿಂದ ನಡೆಯುತ್ತಾರೋ, ಆತನ ಅನ್ಯೋನ್ಯತೆಯಲ್ಲಿ ಯಾರ್ಯಾರು ನಡೆಯುತ್ತಾರೋ ಅವರು ಮಾತ್ರ ಎತ್ತಲ್ಪಡ. ಅದಕ್ಕೆ ಅರ್ಥವಿದೆ, ಇಬ್ಬರಿದ್ದರೆ ಒಬ್ಬರು ಹೋಗ್ತಾರೆ, ಒಬ್ಬರು ಉಳಿಯುತ್ತಾರೆ. ಅದರ ಅರ್ಥ ಏನು? ಈಗ ಮನೆಯಲ್ಲಿ 4-5 ಮಂದಿ ಇದ್ದಾರೆ, 6 ಮಂದಿ, ಎಲ್ಲರೂ ದೇವರ ವಾಕ್ಯದ ಪಕ್ಕದ ನಡೆದರೆ ಎಲ್ಲರೂ ಹೋಗ್ತಾರೆ. ಆಗುವ ನೆರೆಕವರು ಇಲ್ಲ, ಅವರು ಉಳಿದು ಹೋಗ್ತಾರೆ. ಸಂಬಂಧಿಕರಿಲ್ಲ, ಉಳಿದು ಹೋಗ್ತಾರೆ. ಯಾರು ಸಿದ್ಧ, ಮನೆಯಲ್ಲಿ 1 ಮಂದಿ ಸಿದ್ಧ ಇದ್ದಾನೆ, ಒಬ್ಬನು ಮಾತ್ರ ಹೋಗ್ತಾನೆ, ಉಳಿದವರು ಹೋಗುವುದಿಲ್ಲ ಯೇಸು ಬರುವಾಗ. ಅದೇ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನನ್ನ ಬಳಿಗೆ ಯೇಸು ಏನು ಹೇಳ್ತಾನೆ? ಯೇಸು ಎಲ್ಲಿದ್ದಾನೆ ಅಲ್ಲಿ ನೀವು ಇರಬೇಕು. ನನ್ನ ಬಳಿಗೆ ಅಂದರೆ ಏನು? ನಾನು ಇದ್ದ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಯಾರು? ನಾನು, ಯೇಸು ಕ್ರಿಸ್ತನು. ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಪರಲೋಕ 7 ವರ್ಷಕ್ಕೆ ಒಂದು ಸ್ಥಳ ಸಿದ್ಧ ಮಾಡಿದ್ದೇನೆ, ಪರಲೋಕದಾಗೆ ಉಂಟದು. ಒಂದು ಮದುವೆ ಸ್ಥಳ ಅದು. ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಮಂಟಪ ತುಂಬಬೇಕಂತ ದೇವರು ಬಯಸ್ತಾನೆ. ನೋಡಿ, ಸಾಮ್ಯ ರೂಪದಲ್ಲಿ ಹೇಳ್ತಾನೆ, ಹೋಗಿ ಕರ್ಕೊಂಡು ಬನ್ನಿರಿ ಎಲ್ಲರಿಗೆ. ಆಳುಗಳು ಹೇಳ್ತಾರೆ, ಇಲ್ಲ, ಅವರು ಒಂದೊಂದು ಬಾಣ ಹೇಳ್ತಾರೆ. ಕೆಲವರು ಹೇಳ್ತಾರೆ, ನನಗೆ ಕೆಲಸ ಉಂಟು, ಅದು ಕೆಲಸ ಉಂಟು, ಮದುವೆ ಉಂಟು, ಇದು ಉಂಟು, ಅದು ಉಂಟು. ಬ್ಯುಸಿ ಇದ್ದಾರೆ ಜನರು. ಕರೆದವರು ನಿಜವಾಗಿ ಇನ್ವಿಟೇಷನ್ ಕೊಟ್ಟವರು ಬ್ಯುಸಿ ಇದ್ದಾರೆ. ಈಗ ಹೇಳ್ತಾನೆ, ಎಲ್ಲರಿಗೆ ಕರ್ಕೊಂಡು ಬಾ. ಜಾತಿ ಕುಲ ಭಾಷೆ ನೋಡಬೇಡ, ಏನು ಇರಲಿ ಅವರು, ನೀನು ಅವರಿಗೆ ಹೇಳು, ಮದಲಿಂಗನು ಕರೆಯುತ್ತಾ ಇದ್ದಾನೆ, ಮದುವೆ ಸಿದ್ಧ ಆಗಿದೆ, ಯಾರ್ಯಾರು ಬರ್ತಾರೆ ಅವರು ಧನ್ಯರು. ಅದೇ ಹೇಳ್ತಾನೆ ಇಲ್ಲಿ ನೋಡಿ, ಸ್ಥಳ ನೀವು ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು, ಮತ್ತು ನಾನು ಹೋಗುವ ಸ್ಥಳವು ಮಾರ್ಗ ನಿಮಗೆ ತಿಳಿದಿದೆ. ನಾವು ತಿಳಿಯಬೇಕು, ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಎಲ್ಲಿ ಹೋಗ್ತೇವೆ ನಮಗೆ ತಿಳಿಯಬೇಕು. ಯೇಸು ಹೇಳ್ತಾನೆ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿ ಹೋಗ್ತೇನೆ ಅದು ನನಗೆ ಚೆನ್ನಾಗಿ ಗೊತ್ತುಂಟು. ಇವತ್ತು ನಿಮಗೆ ದೇವರ ಮಕ್ಕಳಿಗೆ ಎಲ್ಲಿಂದ ಬಂದಿದ್ದೀರಿ, ನೀವು ಈಗ ಎಲ್ಲಿಗೆ ಹೋಗ್ತೀರಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೀತಿ ಸ್ವರೂಪನಾದ, ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕರ್ತನೇ, ಈ ಯಾರು ವಾಚ್ ಮಾಡ್ತಾರೆ ಈ ವಾಕ್ಯ ಕರ್ತನೇ, ಅವರು ನಿನ್ನ
ನಿನ್ನ ಮಾತನ್ನು ಕೇಳಿದ್ದಾರೆ ಸ್ವಾಮಿ, ನಿನ್ನ ಶಬ್ದವನ್ನು ಕೇಳಿದ್ದಾರೆ ಸ್ವಾಮಿ. ಪರಿಶುದ್ಧಾತ್ಮನವರಿಗೆ ಸಹಾಯ ಮಾಡು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಹಾಯ ಮಾಡು, ಅವರು ಪರಿಶುದ್ಧತೆ ಕಾಪಾಡಲಿಕ್ಕೆ ಸಹಾಯ ಮಾಡು ಕರ್ತನೇ. ಕರ್ತನೇ, ಸಂಪೂರ್ಣ ಬದಲಾಯಿಸು ಕರ್ತನೇ. ಹಳೆಯ ಸಂಗತಿ ಎಲ್ಲ ಹೋಗಿ ಒಂದು ಹೊಸ ರೀತಿಯಲ್ಲಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ಸಹಾಯ ಇವರಿಗೆ ಬೇಕು ಕರ್ತನೇ. ಪರಿಶುದ್ಧಾತ್ಮನೇ ಸಹಾಯ ಮಾಡು ಕರ್ತನೇ ಇವರಿಗೆ ಕರ್ತನೇ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನ ಆರಾಧನೆ ಮಾಡಲಿಕ್ಕೆ ಕರ್ತನೇ, ಆತ್ಮೀಯ ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಬೇಕು ಕರ್ತನೇ. ನಿನ್ನ ಅನುನ್ನತಿಯಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಬರಬೇಕಾದ ಸಕಲ ಆಶೀರ್ವಾದ ಕರ್ತನೇ, ಪರಲೋಕದ ಸಕಲ ಆಶೀರ್ವಾದ ಯೇಸು ಕ್ರಿಸ್ತನ ಮುಖಾಂತರ ಇವರಲ್ಲಿ ಬರಲಿ ಕರ್ತನೇ. ಇವರು ಬ್ಲೆಸ್ ಆಗಲಿ, ಇವರು ಕುಟುಂಬ ಬ್ಲೆಸ್ ಆಗಲಿ, ಈ ದಿವಸ ಬ್ಲೆಸ್ ಆಗಲಿ ಇವರದ್ದು. ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಸವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನು ಬರುವ ತನಕ, ಆಕಾಶ ಮಾಡಿ ಬರುವ ತನಕ ನಿಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಿರಲಿ. ಆಮೇನ್.